ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆನ್. ದೇವ ನಾ ನಿಮ್ಮನ್ನೇ ಸ್ತುತಿಸುವೆನು, ರಾಜ ನಾ ನಿಮ್ಮನ್ನೇ ಸ್ತುತಿಸುವೆನು. ಸ್ತುತಿಪೇ ನಾ ಸ್ತುತಿಪೇ, ನೀವು ನನ್ನೊಂದಿಗಿರುವಿರಲ್ಲ. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಈ ದಿನದ ಮುಂಜಾನೆಯ ಜೀವಸ್ವರ ಕೀರ್ತನೆಗಳು 18. ಈ ಕೀರ್ತನೆ 18 1ರಿಂದ 51 ವಚನಗಳು ಇವೆ. ಸೊ ಅದು 2 ಭಾಗ ಅಥವಾ 3 ಭಾಗ ನಾವು ಮಾಡಿ ಅದರ ಕುರಿತು ನಾವು ಧ್ಯಾನಿಸೋಣ. ಈ ಕೀರ್ತನೆಗಳು ನಾವು ಓದುವುದನ್ನು ನೀವು ಕೆಲಸ ಮಾಡುತ್ತಾ ಕೇಳಿಸಿಕೊಂಡರೂ ಸಹ ನೀವು ಸಹ ನನ್ನೊಟ್ಟಿಗೆ ಸೇರಿ ಕೀರ್ತನೆಗಳು ಓದಿ ಮುಂದುವರೆದಂಥ ಒಂದು ಕೃಪೆ ನಮಗೆ ಲಭಿಸುತ್ತದೆ. ಈ 18ನೇ ಕೀರ್ತನೆಯ ವಿಶೇಷತೆ ಏನೆಂದರೆ, ಸೇಮ್ ಇಲ್ಲಿರುವ ಒಂದೊಂದು ವಾಕ್ಯಗಳು 2 ಸಮುವೇಲ 22ನೇ ಅಧ್ಯಾಯದಲ್ಲಿ 1ರಿಂದ 52 ಇದೆ. ಇಲ್ಲಿ ಕೀರ್ತನೆಗಳ 18ರಲ್ಲಿ 1ರಿಂದ 51 ಇದೆ. ಡಿಟ್ಟೋ ಟು ಡಿಟ್ಟೋ ಕೀರ್ತನೆ. ಈ ಒಂದು ಚಾಪ್ಟರ್ ಓದೋದು, ಕೀರ್ತನೆ 18 ಓದೋದು 2 ಸಮ. ಇಲ್ಲಿ ಒಂದೇ ಒಂದು ವಾಕ್ಯ ಜಾಸ್ತಿಯಾಗಿದೆ, ಯಾಕೆಂದರೆ ಅದು ಮೊದಲನೆಯ ವಾಕ್ಯ. ಅದನ್ನು ನಾನು ಓದ್ತೀನಿ. 2 ಸಮುವೇಲ 22ನೇ ಅಧ್ಯಾಯ. ಇದರ ಟೈಟಲ್ ನೋಡುವುದಾದರೆ ದಾವೀದನ ಜಯಗೀತೆ. ಕೀರ್ತನೆಗಳು ಪ್ರಾರಂಭ ಮಾಡಿದಾಗಿಂದ ದಾವೀದನ ಯುದ್ಧ, ದಾವೀದನ ಹೋರಾಟ, ಶತ್ರು ಬಾಧಿತನ ಪ್ರಾರ್ಥನೆಗಳೇ ಆಯಿತು. ಹೌದಲ್ವಾ? ಹೌದು. ಈ ಲೋಕದಲ್ಲಿ ಕಷ್ಟ ಸಂಕಟಗಳು ನಮಗೆ ತಪ್ಪಿದ್ದಲ್ಲ. ಎಫೆಸದವರಿಗೆ ಬರೆದ ಪತ್ರ 6ನೇ ಅಧ್ಯಾಯ ವಚನ 11 ಮೇಲ್ಪಟ್ಟು ಸಂತ ಪೌಲರು ನುಡಿಯುವಾಗೆ, ನಮ್ಮ ಹೋರಾಟ ಕೇವಲ ನರಮಾನವರೊಂದಿಗೆ ಮಾತ್ರವಲ್ಲ, ರಕ್ತ ಮಾಂಸದೊಟ್ಟಿಗೆ ಮಾತ್ರವಲ್ಲ, ಕಣ್ಣಿಗೆ ಕಾಣದ ಶರೀರ ಗಣಗಳು, ಅಂಧಕಾರ ಶಕ್ತಿಗಳ ಆಧಿಪತ್ಯ, ಇಹಲೋಕದ ಅಧಿಪತಿಗಳ ವಿರುದ್ಧ ನಾವು ಹೋರಾಡಬೇಕಾಗಿದೆ. ಅಂದು ಹೋರಾಟ ದಾವೀದನದು. ಆದರೆ ಪ್ರಭು ಯೇಸು ಸೈತಾನನನ್ನು, ಅವನ ಆಧಿಪತ್ಯವನ್ನು ನಿಷ್ಕ್ರಿಯ ಮಾಡಿದ್ದಾರೆ. ಇವತ್ತು ನಮ್ಮ ವಿರುದ್ಧವಾಗಿ ಬರುವ ಶಾರೀರಿಕವಾದ, ಮಾನಸಿಕವಾದ, ಆತ್ಮೀಕವಾಗಿ ಹೋರಾಟವನ್ನು ನಾವು ನಡೆಸಲೇಬೇಕಾಗಿದೆ. 1 ಪೇತ್ರ 2ನೇ ಅಧ್ಯಾಯ ವಚನ 11ರಲ್ಲಿ ಸಂತ ಪೇತ್ರ ಹೇಳುತ್ತಾರೆ, ನಿಮ್ಮಲ್ಲಿ ನೆಲೆಗೊಂಡಿರುವ ನಿಮ್ಮ ಆತ್ಮಕ್ಕೆ ವಿರುದ್ಧವಾಗಿ ಹೋರಾಡುವ ಶರೀರದ ದುರಿಚ್ಛೆಗಳನ್ನು ನೀವು ಜಯಿಸಬೇಕು ಎಂಬುದಾಗಿ. ಸೊ ಈ ಹೋರಾಟ, ಇದರ ರಹಸ್ಯವನ್ನು ನಾವು ಪಡೆದುಕೊಂಡಾಗ ನಾವು ಜಯಶಾಲಿಗಳಾಗಲು ಶಕ್ತರಾಗುತ್ತೇವೆ. ಪ್ರೈಸ್ ದ ಲಾರ್ಡ್. ಸರ್ವೇಶ್ವರ ಸ್ವಾಮಿ ದಾವೀದನನ್ನು ಸೌಲನ ಕೈಗೂ ಇತರ ಶತ್ರುಗಳ ಕೈಗೂ ಸಿಕ್ಕದಂತೆ ತಪ್ಪಿಸಿದರು. ಆಮೆನ್. ನಮ್ಮನ್ನು ತಪ್ಪಿಸಿ ಕಾಯ್ದು ಕಾಪಾಡುವ ದೇವರು, ಬೇಟೆಗಾರನ ಬಲೆಗೆ ಸಿಲುಕದಂತೆ, ಕೆಡುಕನ ಕೈಗೆ ಸಿಕ್ಕಿ ಬೀಳದಂತೆ, ಅವನ ಕುತಂತ್ರಗಳಿಗೆ ನಾವು ಸಿಕ್ಕಿಕೊಳ್ಳದಂತೆ ನಮ್ಮನ್ನು ತಪ್ಪಿಸಿ ಕಾಪಾಡುವ ದೇವರು. ಚೆನ್ನಾಗಿದೆಯಲ್ಲ ಟೈಟಲ್? ನಮ್ಮನ್ನು ತಪ್ಪಿಸಿ ಕಾಯ್ದು ಕಾಪಾಡುವ ದೇವರು, ನನ್ನ ಯೇಸು ನನ್ನ ರಕ್ಷಕ. ಆಮೆನ್. ಇದನ್ನು ನಾವು ಟೈಪ್ ಮಾಡುವಾಗ, ಅರಿಕೆ ಮಾಡುವಾಗ ನಮಗೆ ಗೊತ್ತಿಲ್ಲದೆ ಅನೇಕ ಸೈತಾನನ ಕುತಂತ್ರಗಳು ನಮಗೆ ಅಲ್ಲಲ್ಲಿ, ಈಗ ನೋಡಿ ಕನ್ನಿ ಇಡೋದು ಅಂತ ಹೇಳ್ತಾರೆ. ಅಂದ್ರೇನು? ಟ್ರ್ಯಾಪ್ ಮಾಡೋಕ್ಕೆ. ಒಂದು ಆನೆನ ಬೇಟೆಗಾರ ಟ್ರ್ಯಾಪ್ ಮಾಡಬೇಕಾದ್ರೆ ಏನು ಮಾಡ್ತಾನೆ? ಸ್ವಲ್ಪ ದೂರದಲ್ಲಿ ಒಂದು ದೊಡ್ಡ ಹಳ್ಳ ಮಾಡಿಬಿಟ್ಟು, ಆಳವಾದ ಹಳ್ಳ ಮಾಡಿಬಿಟ್ಟು ಅದರ ಮೇಲೆ ಗ್ರೀನ್ ಎಲೆಗಳನ್ನು ಚಪ್ರ ಥರ ಕ್ಲೋಸ್ ಮಾಡಿ ಮೇಲೆ ಬಾಳೆಹಣ್ಣು ಗೊನೆ ಏನೋ ಇಟ್ಟಿರ್ತಾನೆ. ಈ ಆನೆ, ಬಲವಾದ ಆನೆ, ಸ್ಟ್ರಾಂಗ್ ಆಗಿರೋ ಆನೆ ಬರ್ತಾ ಇರುತ್ತೆ. ಅದರ ಕಣ್ಣಿಗೆ ಏನು ಕಾಣಿಸುತ್ತೆ? ಬಾಳೆಹಣ್ಣು. ಆಹಾ, ಬಾಳೆಹಣ್ಣು ಗೊನೆ ಇದೆಯಲ್ಲಪ್ಪ, ಅದು ಹಚ್ಚ ಹಸಿರಾದ ಹುಲ್ಲುಗಳ ಮೇಲೆ ಇದೆಯಲ್ಲ ಅಂತ ಅದರ ಕಣ್ಣಿಗೆ ಆಸೆಯನ್ನು ತೋರಿಸಿ ಆ ಬಾಳೆಹಣ್ಣನ್ನು ತೆಗೆದುಕೊಳ್ಳಕ್ಕೆ ಹೋಗುವಾಗ ಆ ಗ್ರೀನ್ ಆಗಿರೋ ಹುಲ್ಲಿನ ಚಪ್ಪರದ ಮೇಲೆ ಕಾಲಿಡುವಾಗ ದಬಕ್ಕಂತ ಜಾರಿ ಹಳ್ಳಕ್ಕೆ ಬಿದ್ದೋಗುತ್ತೆ. ತಕ್ಷಣ ಬೇಟೆಗಾರರು ಬರ್ತಾರೆ, ಬಲೆಯನ್ನು ಹಾಕಿ ಆನೆಯನ್ನು ಮೇಲೆ ಎತ್ತಿಕೊಳ್ಳುತ್ತಾರೆ. ಸೊ ದೇವರ ಮಕ್ಕಳಾದ ನಮಗೂ ಸಹ ನಮ್ಮ ಕಣ್ಣಿಗೆ ಕಾಣದ ಆ ಶರೀರ ಗಣಗಳು, ಅಂಧಕಾರ ಶಕ್ತಿಗಳು, ಶತ್ರುಗಳು ಈ ರೀತಿ ನಮ್ಮನ್ನು ಟ್ರ್ಯಾಪ್ ಮಾಡೋಕ್ಕೆ ಇಟ್ಟಿರ್ತಾರೆ. ಆದರೆ ದೇವರ ವಾಕ್ಯ ಹೇಳುತ್ತೆ, ಅವೆಲ್ಲವುಗಳಿಂದಲೂ ನಮ್ಮನ್ನು ಬೇಟೆಗಾರನ ಬಲೆಗೆ ಸಿಕ್ಕಿ ಹಾಕಿಕೊಳ್ಳದಂತೆ, ಆ ಒಂದು ಟ್ರ್ಯಾಪ್ಗೆ, ಅದು ಕನ್ನಡದಲ್ಲಿ ವರ್ಡ್ ಸಿಗ್ತಾ ಇಲ್ಲ, ಕನ್ನಿವೆಕ್ಕಿರದು ಅಂತಾರೆ, ಆ ಒಂದು ಸೀಕ್ರೆಟಾಗಿ ಆ ಒಂದು ಗುಳಿಗೆಯಲ್ಲಿ ನಾವು ಸಿಕ್ಕಿ ಹಾಕಿಕೊಳ್ಳದಂತೆ ದೇವರು ನಮ್ಮನ್ನು ತಪ್ಪಿಸಿ ಕಾಯ್ದು ಕಾಪಾಡುತ್ತಾರೆ.
ಸರ್ವೇಶ್ವರ ಸ್ವಾಮಿ ದಾವೀದನನ್ನು ಸೌಲನ ಕೈಗೂ ಇತರ ಶತ್ರುಗಳ ಕೈಗೂ ಸಿಕ್ಕದಂತೆ ತಪ್ಪಿಸಿದರು. ಈ ಕಾರಣ ಅವನು ಸರ್ವೇಶ್ವರ ಸ್ವಾಮಿಯನ್ನು ಕೀರ್ತಿಸುತ್ತಾ ಈ ಜಯಗೀತೆಯನ್ನು ಹಾಡಿದನು. ಕೀರ್ತನೆ 18 ಜಯಗೀತೆ, ಎಲ್ಲವುಗಳ ಮೇಲೆ ನಮಗೆ ಜಯವನ್ನು ತಂದು ಕೊಡುವಂಥ ಜಯಗೀತೆಯಾಗಿದೆ. ಪ್ರಭುವೇ, ಕೀರ್ತನೆ 18:1, ನೀನೇ ನನ್ನ ಬಲವು, ನನಗಿದೆ ನಿನ್ನಲ್ಲೇ ಒಲವು. ಪ್ರಭುವೇ ನನ್ನ ಕಲ್ಲು ಕೋಟೆ, ನನಗೆ ವಿಮೋಚಕ. ಆತನೇ ನನ್ನ ದೇವ, ನನ್ನ ಆಶ್ರಯ ದುರ್ಗ. ಆತನು ನನಗೆ ಗುರಾಣಿ, ಗಿರಿ, ರಕ್ಷಣಾ ಶೃಂಗ. ನೋಡಿ, ಇದನ್ನು ನಾವು ಅರಿಕೆ ಮಾಡೋಣ ಅಲ್ವಾ? ಪ್ರಭುವೇ, ನೀನೇ ನನ್ನ ಕಲ್ಲು ಕೋಟೆ, ನನ್ನ ಆಶ್ರಯ ಬಂಡೆ, ನನ್ನ ಗುರಾಣಿ, ನನ್ನ ರಕ್ಷಣಾ ದುರ್ಗ. ಈ ದುರ್ಗ ಅಂದರೆ ನೋಡಿ, ಒಂದು ಚಿತ್ರದುರ್ಗ, ಆ ಕೋಟೆ ಇರುವಾಗ ಶತ್ರುಗಳು ಅದನ್ನು ಆಕ್ರಮಣ ಮಾಡಿಕೊಳ್ಳಲು ಆಗೋದಿಲ್ಲ. ಗುರಾಣಿ ಇರುವಾಗ ಶತ್ರು ಎಸೆಯುವ ಬಾಣಗಳನ್ನೆಲ್ಲ ಗುರಾಣಿ ತಪ್ಪಿಸಿ ಕಾಯ್ದು ಕಾಪಾಡುತ್ತೆ. ಆ ಬಾಣ ನಮ್ಮನ್ನು ತಿವಿಯದಂತೆ ದೇವರು ಗುರಾಣಿಯಾಗಿ ನಮ್ಮ ಮುಂದೆ ನಿಲ್ತಾರೆ. ನೀನೇ ನನ್ನ ಬಂಡೆ, ಕಲ್ಲು ಕೋಟೆ, ನೀನು ನನ್ನ ಆಶ್ರಯ ದುರ್ಗ, ನಾನು ನಿನ್ನೊಳಗೆ ಬಂದು ಆಶ್ರಯ ತೆಗೆದುಕೊಳ್ಳುತ್ತೇನೆ. ಯಾಕಂದರೆ ದಾವೀದನ ಜೀವಮಾನವಿಡೀ ಯುದ್ಧ 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 ಯುದ್ಧ, ಶತ್ರುಗಳ ಕಾಟ, ಅವೆಲ್ಲವುಗಳಿಂದ ತಪ್ಪಿಸಿ ಜಯಕೊಟ್ಟ ದೇವರಿಗೆ ಸ್ತೋತ್ರ ಮಾಡುವ ಗೀತೆಯಾಗಿದೆ ಇದು. ಪ್ರಭು ಸ್ತುತ್ಯಾರ್ಹನು, ಶತ್ರುಗಳಿಂದ ಕಾಪಾಡುವನು, ನಾನವನಿಗೆ ಮೊರೆಯಿಡಲು. ನನಗೆ ಸುತ್ತಿಕೊಂಡವು ಮೃತ್ಯು ಪಾಶಗಳು, ನಡುಕ ಹುಟ್ಟಿಸಿದವು ವಿನಾಶ ಪ್ರವಾಹಗಳು. ಆವರಿಸಿಕೊಂಡವು ಪಾತಾಳ ಪಾಶಗಳು, ನನ್ನ ಕಣ್ಮುಂದಿದ್ದವು ಮರಣಕರವಾದ ಉರುಳುಗಳು. ಇಂಥ ದುಸ್ಥಿತಿಯಲ್ಲಿ ನಾ ಮೊರೆಯಿಟ್ಟೆ ಪ್ರಭುವಿಗೆ, ಪ್ರಾರ್ಥನೆ ಮಾಡಿದೆ ಆ ನನ್ನ ದೇವನಲ್ಲಿ. ನನ್ನ ಪ್ರಾರ್ಥನೆ ಬಿದ್ದಿತು ಆತನ ಕಿವಿಯಲ್ಲಿ. ಎಂಥ ಪ್ರಾರ್ಥನೆ ನೋಡಿ. ಇವತ್ತು ನೀವು ICU ಯೂನಿಟಲ್ಲಿ ಇರ್ಬೋದು. ಆ ಉರುಳು ಅಂದರೆ ಗೊತ್ತಲ್ವಾ? ಉರುಳು ಹಾಕೋದು, ನೇಣು ಹಾಕಿ ನಿಮ್ಮ ಕತ್ತನ್ನು ಹೀಗೆ ಯಾರೋ ಟ್ರ್ಯಾಪ್ ಮಾಡಿ ಇಟ್ಕೊಂಡಿರೋ ಥರ, ಅಷ್ಟು ಸಾಲದ ಸಮಸ್ಯೆ ನಿಮ್ಮನ್ನು ಉರುಳಾಕಿರ್ಬೋದು. ರೋಗ, ಕಷ್ಟ, ಯಾವ ಕಡೆ ಹೋದರೂ ನಷ್ಟ ನಷ್ಟ ನಷ್ಟ. ಇನ್ನು ಆತ್ಮಹತ್ಯೆ ಒಂದೇ ನನಗೆ ದಾರಿ ಅನ್ನುವ ರೀತಿಯಲ್ಲಿ ನಿಮ್ಮ ಪ್ರಾಣಕ್ಕೆ ಉರುಳು ಹಾಕಿರಬಹುದು. ಮರಣ ನಿಮ್ಮ ಸಮೀಪದಲ್ಲಿ ಬಂತು. ಇಂಥ ದುರವಸ್ಥೆಯಲ್ಲಿಯೂ ನಾನು ಸರ್ವೇಶ್ವರನಿಗೆ ಮೊರೆಯಿಟ್ಟೆ. ಆತನು ನನ್ನ ಪ್ರಾರ್ಥನೆಯನ್ನು ಆಲಿಸಿ ನನ್ನನ್ನು ಇಕ್ಕಟ್ಟಿನಿಂದ ಬಿಡುಗಡೆ ಮಾಡಿದನು. ಯಾಕಂದರೆ ದಾವೀದನ ಜೀವನದಲ್ಲಿ ಒಂದು ಕಡೆ ನಾವು ನೋಡ್ತೀವಿ, ಬಹುಶಃ 1 ಸಮುವೇಲ 19ನೇ ಅಧ್ಯಾಯದಲ್ಲಿ ಅನಿಸುತ್ತೆ, ದಾವೀದನನ್ನು ನಾಶ ಮಾಡಬೇಕೆಂದು ಸೌಲ ಏನು ಮಾಡ್ತಾನೆ, 50 ಮಂದಿಯ ಒಂದು ಸೇನೆಯನ್ನು ಕಳಿಸಿಕೊಡ್ತಾನೆ. ನೀವು ಹೋಗಿ ದಾವೀದ ಎಲ್ಲಿದ್ದರೂ ಹುಡುಕಿ ಅವನನ್ನು ಕಂಡಲ್ಲಿ ಗುಂಡು ಶೂಟ್ ಮಾಡಿ ಸಾಯಿಸಬೇಕು ಅನ್ನುವ ರೀತಿಯಲ್ಲಿ. ಈ 50 ಮಂದಿ ದಾವೀದನನ್ನು ಬೆನ್ನೆತ್ತಿ ಬರ್ತಾ ಇದ್ದಾರೆ, ಘಟಾನುಘಟಿಗಳಾದ ಶಸ್ತ್ರ ಸಹಿತವಾದ ಸೇನಾಪತಿಗಳು ಎಂದು ತಿಳಿದುಕೊಂಡಾಗ ದಾವೀದ ಓಡಿ ಹೋಗಿ ರಾಮಾದಲ್ಲಿದ್ದ ಪ್ರವಾದಿ ಸಮುವೇಲನ ಆ ಒಂದು ಮನೆಗೆ ಹೋಗಿ ಸೇರ್ಕೊಬಿಡ್ತಾನೆ. ಅಲ್ಲಿ ಸಮುವೇಲ ಪ್ರವಾದಿ ಮತ್ತು ಅವರ ಸಂಗಡಿಗರು ದಾವೀದ ದೇವರಿಗೆ ಸ್ತುತಿ ಮಾಡ್ತಾ ಇರ್ತಾರೆ. ಈ 50 ಜನ ಬಂದವರು ಇನ್ನೇನು ದಾವೀದನನ್ನು ಹಿಡಿಯಬೇಕಂತ ಬರುವವರು ಆ ರಾಮ ಒಳಗಡೆ ಕಾಲಿಟ್ಟ ಕೂಡಲೇ ದೇವರ ಪ್ರಸನ್ನತೆ ಅವರ ಮೇಲೆ ಇಳಿದು ಬಂದಾಗ ಅವರು ಸಹ ಹಲ್ಲೇಲೂಯ ಹೋಸನ ಹೋಸನ ಹಲ್ಲೇಲೂಯ ಎಂದು ಸ್ತುತಿ ಮಾಡಲು ಪ್ರಾರಂಭ ಮಾಡಿಬಿಡ್ತಾರೆ. ಸೌಲ ಕಾಯ್ತಾನೆ, ಏನಾದರೂ 50 ಜನ ಓದೋರು ಬಂದಿಲ್ವಲ್ಲ, ಇನ್ನೂ ಒಂದು 50 ಜನ ಸ್ಟ್ರಾಂಗ್ ಆಗಿರೋ ಸೇನೆಗಳನ್ನು ಕಳಿಸ್ತಾನೆ, ಸೈನ್ಯವನ್ನು. ಅವರು ಸಹ ಓಡಿ ಬರ್ತಾರೆ ದಾವೀದನನ್ನು ಹಿಡಿಯೋದಕ್ಕೆ. ಅವರು ಸ್ತುತಿ ಮಾಡುವ ಸ್ಥಳಕ್ಕೆ ಬಂದ ಕೂಡಲೇ ಅವರ ಮೇಲೂ ದೇವರ ಪ್ರಸನ್ನತೆ, ಪವಿತ್ರಾತ್ಮರು ಇಳಿದು ಬಂದು ಅವರು ಎಲ್ಲವನ್ನ ಮರೆತು ದೇವರನ್ನು ಸ್ತುತಿ ಮಾಡಲು ಪ್ರಾರಂಭ ಮಾಡ್ತಾರೆ. ಸೌಲನಿಗೆ ಭಾಳ ಕೋಪ ಬರುತ್ತೆ. 2 ಬ್ಯಾಚ್ 3 ಬ್ಯಾಚ್ ಕಳಿಸ್ದೆ, ಏನಾದರೂ ನನ್ನ ಸೈನಿಕರು ದಾವೀದನನ್ನು ಯಾಕೆ ಹಿಡಿದು ಕೊಲ್ಲಲಿಲ್ಲ, ನಾನೇ ಹೋಗುತ್ತೇನೆ ಎಂಬುದಾಗಿ ಸೌಲನೇ ಕೋಪಾವೇಶದಿಂದ ದಾವೀದನನ್ನು ಹಿಡಿಯಲು ಬರ್ತಾನೆ. ಆದರೆ ಸೌಲ ಆ ದೇವರ ಪ್ರಸನ್ನತೆಗೆ, ರಾಮಕ್ಕೆ, ಸಮುವೇಲ ದಾವೀದ ಸ್ತುತಿ ಮಾಡುವ ಸ್ಥಳಕ್ಕೆ ಬಂದ ಕೂಡಲೇ ನೆಲದ ಮೇಲೆ ಹೊರಳಾಡಿ ಬಟ್ಟೆ ಬರೆ ಕಳಚಿ ಬಿದ್ದರೂ ಸಹ ಮೈ ಮರೆತು ಅವನು ದೇವರನ್ನು ಸ್ತುತಿಸುವಂತೆ ಪವಿತ್ರಾತ್ಮರು ಅವನನ್ನು ವಶಪಡಿಸಿಕೊಳ್ಳುತ್ತಾರೆ. ಅವನ ಕುತಂತ್ರ, ಅವನ ಮನಸ್ಸಿನ ಆಲೋಚನೆ, ಅವನು ಸಾಯಿಸಬೇಕೆಂಬ ಕ್ರೋಧ ಎಲ್ಲ ನಿಷ್ಕ್ರಿಯವಾಗಿ 3 ದಿನ
ಅವನು ಅಲ್ಲಿಯೇ ಬಿದ್ದು ಹೊರಳಾಡುತ್ತಾ ದೇವರನ್ನು ಸ್ತುತಿಸುತ್ತಾ ಇದ್ದ ಅಂತ ದೇವರ ವಾಕ್ಯ ಹೇಳುತ್ತೆ. ಅದಕ್ಕೆ ದಾವೀದರ್ಸನು ಹೇಳುತ್ತಾನೆ, ನನ್ನನ್ನು ಸಕಲ ವಿಧವಾದ ಶತ್ರು ಬಾಧೆಗಳಿಂದ, ಇನ್ನೇನು ಮರಣ ಹತ್ತಿರದಲ್ಲೇ ಬಂದ್ಬಿಡ್ತು, ಆದರೂ ದೇವರು ನನ್ನನ್ನು ಕಾಯ್ದು ಕಾಪಾಡಿದರು. ಅದ್ಭುತಕರವಾದ ವಚನಗಳು. ಇಂಥ ದುಸ್ಥಿತಿಯಲ್ಲಿ ನಾ ಮೊರೆಯಿಟ್ಟೆ ಪ್ರಭುವಿಗೆ, ಪ್ರಾರ್ಥನೆ ಮಾಡಿದೆ ಆ ನನ್ನ ದೇವನಲ್ಲಿ, ನನ್ನ ಪ್ರಾರ್ಥನೆ ಬಿದ್ದಿತು ಆತನ ಕಿವಿಯಲ್ಲಿ. ಒಂದು ಕ್ಷಣಕಾಲ ನಾವು ನಮ್ಮ ಕಣ್ಗಳನ್ನು ಮುಚ್ಚೋಣ. ಕರ್ತರಾದ ಯೇಸುವೇ, ಮುಂಜಾನೆ ಜೀವಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರಿಯವರ ಕುಟುಂಬಗಳನ್ನು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇವೆ. ಇಂದು ಮರಣ ಅವರನ್ನು ಅಪ್ಪಿಕೊಳ್ಳುವ ರೀತಿಯಲ್ಲಿ ಉರುಳು ಶತ್ರುಗಳು ನಾನಾ ವಿಧವಾದ ಅವರನ್ನು ಟ್ರ್ಯಾಪ್ ಮಾಡಿ ನಾಶ ಮಾಡೋದಕ್ಕೆ ಹಾಕಿದ್ದರೂ ಸಹ ಅವೆಲ್ಲವೂ ಯೇಸುವಿನ ನಾಮದಲ್ಲಿ ನಿಷ್ಕ್ರಿಯವಾಗುತ್ತದೆ. ನಿನಗೆ ವಿರುದ್ಧವಾಗಿ ಉಪಯೋಗಿಸುವ ಎಲ್ಲ ಆಯುಧಗಳು ಯೇಸುವಿನ ನಾಮದಲ್ಲಿ ನಿಷ್ಕ್ರಿಯವಾಗಲಿ. ದೇವರ ಮಕ್ಕಳಿಗೂ ಅವನ ಅಭಿಷಕ್ತನಿಗೂ ವಿರುದ್ಧವಾಗಿ ಶತ್ರುಗಳು ಮಾಡುವ ಎಲ್ಲ ಕುತಂತ್ರಗಳು ನಿಷ್ಫಲವಾಗಲಿ. ದಾವೀದರ್ಸನು ನುಡಿದ ಹಾಗೆ, ಯೇಸುವೇ, ನೀವೇ ನಮ್ಮ ಕಲ್ಲು ಕೋಟೆ, ನೀವೇ ನಮ್ಮ ಬಂಡೆ, ನೀವೇ ನಮ್ಮ ಆಶ್ರಯ ದುರ್ಗ, ನೀವೇ ನಮ್ಮ ರಕ್ಷಣಾ ಗಿರಿ, ನೀವೇ ನಮ್ಮ ಗುರಾಣಿಯಾಗಿ ನಮ್ಮನ್ನು ನಮ್ಮ ಕುಟುಂಬವನ್ನು ಸುರಕ್ಷಿತವಾಗಿ ಕಾಯ್ದು ಕಾಪಾಡುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ. ಆಮೇನ್. ಗಾಡ್ ಬ್ಲೆಸ್ ಯು. ಈ ವಿಡಿಯೋ ಲಿಂಕನ್ನು ಪರರಿಗೂ ಶೇರ್ ಮಾಡಿ ಆಶೀರ್ವಾದವನ್ನು ಹೊಂದಿಕೊಳ್ಳಿ. ಶತ್ರುಗಳ ಆಲೋಚನೆಗಳನ್ನು ಕ್ಷಣ ಮಾತ್ರದಲ್ಲಿ ದೇವರು ನಿಷ್ಕ್ರಿಯ ಮಾಡಿ ಅವರನ್ನು ಕಳವಳಗೊಳಿಸಿ ಅವರು ಹಿಂದಿರುಗಿ ಹೋಗುವಂತೆ ಮಾಡುತ್ತಾರೆ. ದೇವರು ನಮ್ಮನ್ನು ಸಂರಕ್ಷಣೆ ಮಾಡಿ ಕಾಯ್ದು ಕಾಪಾಡುವ ದೇವರು. ಧೈರ್ಯವಾಗಿರಿ. ಈ ದಿನದ ನಿಮ್ಮ ಎಲ್ಲ ಕೆಲಸಗಳು ಆಶೀರ್ವದಿಸಲ್ಪಡಲಿ. ಆಮೇನ್.